ಕಂಪನಿ ಇತ್ತಪ್ಪ ಅಂತಂದ್ರೆ ಅಲ್ಲಿ ಸಾಕಷ್ಟು ಟ್ರಾನ್ಸಾಕ್ಷನ್ ನಡೀತಾವ ಅಂತ ಕೇಸ್ ಒಳಗ ಒಂದ ಜರ್ನಲ್ ಒಳಗ ನಾವು ಆ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಮತ್ತೆ ಅದು ಸ್ವಲ್ಪ ಟೈಮ್ ಕೂಡ ಕನ್ಸ್ಯೂಮ್ ಮಾಡ್ತದೆ ಜರ್ನಲ್ ಎಂಟ್ರೀಸ್ ನಾವು ಮಾಡ್ತಕ್ಕಂಥಪ್ಪ ಅಂತಂದ್ರೆ ಅದು ಟೈಮ್ ಕೂಡ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗ್ತದೆ ಒಂದೇ ಎಂಟ್ರಿಯನ್ನ ನಾವು ಡಬಲ್ ಸಲ ರೆಕಾರ್ಡ್ ಮಾಡ್ತಾ ಇರ್ತೇವೆ ಕ್ಯಾಶ್ ಅಮೌಂಟ್ ಇದ್ರೆ ಅದು ಕ್ಯಾಶ್ ಅಮೌಂಟ್ ಒಂದ್ಸಲ ಕ್ಯಾಶ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಇದ್ರೆ ಒಂದ್ಸಲ ರೆಕಾರ್ಡ್ ಮಾಡ್ತೇವೆ ಮತ್ತೊಂದ್ ಸಲ ಮಾಡ್ತೇವೆ ಇದೇ ತರ ಮಾಡಿ ಜರ್ನಲ್ ಎಂಟ್ರೀಸ್ ಒಳಗೆ ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗಿರ್ತಾವೋ ಎಲ್ಲಾ ಟ್ರಾನ್ಸಾಕ್ಷನ್ಸ್ ನಾವು ಎಂಟ್ರಿಯನ್ನ ಮಾಡ್ಕೊಂತ ಹೋಗ್ತೇವೆ ಬಟ್ ಅದ ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗಿಲ್ಲ ಸೊ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಆ ಜರ್ನಲ್ ಅನ್ನ ಸ್ಪೆಷಲಿ ಸಬ್ ಕೆಟಗರೈಸ್ ಆಗಿ ಸ್ಪೆಷಲ್ ಜರ್ನಲ್ಸ್ ಅಂತ ಹೇಳಿ ಕೆಟಗರೈಸ್ ಮಾಡಿದರೆ ಆ ಜರ್ನಲ್ಸ್ ನಾವು ಟೋಟಲ್ 5 ಜರ್ನಲ್ಸ್ ಇದಾವೆ ಟೋಟಲ್ 5 ಜರ್ನಲ್ಸ್ ಇದಾವೆ ಆ ಜರ್ನಲ್ಸ್ ನಾವು ಫಸ್ಟ್ ಒನ್ ಕ್ಯಾಶ್ ಅಕೌಂಟ್ ಅಂತ ಹೇಳ್ತೇವೆ ಕ್ಯಾಶ್ ಅಕೌಂಟ್ ನಂಬರ್ 2 ಪರ್ಚೇಸ್ ಬುಕ್ number 3 purchase return book number 4 sales book number 5 sales return book ಅಂತ ಹೇಳಿ ಇವಾಗ ನೋಡಿ ಅಲ್ಲಿ ಜರ್ನಲ್ ಎಂಟ್ರೀಸ್ ಒಳಗೆ ಏನ್ ಮಾಡ್ತೀವಿ ನಾವು ಕ್ಯಾಶ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಎಷ್ಟು ಬರಲಿ ಸಪರೇಟ್ ಆಗಿ ಎಂಟ್ರೀಸ್ ಅನ್ನು ಮಾಡ್ಕೊತಾ ಹೋಗ್ತೇವೆ ಅದೇ ತರ ಪರ್ಚೇಸ್ ರಿಲೇಟೆಡ್ ಯಾವುದೋ ಎಂಟ್ರೀಸ್ ಇರಲಿ ಅದನ್ನು ಕೂಡ ಸಪರೇಟ್ ಆಗಿ ಎಂಟ್ರಿ ಮಾಡ್ಕೊತಾ ಹೋಗ್ತೇವೆ ಅದೇ ತರ ಪರ್ಚೇಸ್ ರಿಟರ್ನ್ ಎಷ್ಟೋ ಸಲ ಬರಲಿ ಅದನ್ನು ಕೂಡ ಸಪರೇಟ್ ಆಗಿ ಮಾಡ್ತಾ ಹೋಗ್ತೇವೆ ಸೊ ಅದೇನಾಗ್ತದೆ ಪ್ರೊಸೆಸ್ ಕೂಡ ಲೆಂದಿ ಆಗ್ತದೆ ದೆನ್ ಸ್ವಲ್ಪ ಟೈಮ್ ಕೂಡ ಕನ್ಸ್ಯೂಮ್ ಆಗ್ತದೆ ಮತ್ತೊಂದು ಮೇನ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನಾವೆಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ಒಂದೇ ಕಡೆ ನೋಡ್ಬೇಕಂತಂದ್ರೆ ಮತ್ತೆ ಲೆಜರ್ ಅಕೌಂಟ್ ಹಾಕೊಂಡು ಏನ್ ಮಾಡ್ಬೇಕಾಗ್ತದೆ ನಾವು ಅದರ ಎಂಟ್ರೀಸ್ ಅನ್ನ ಒಂದ್ ಕಡೆ ರೆಕಾರ್ಡ್ ಮಾಡಬೇಕಾಗ್ತದೆ ಮೀನ್ಸ್ ಅಲ್ಲಿ ಡಬಲ್ ವರ್ಕ್ ಆಗ್ತಾ ಇದೆ ಓಕೆ ನಾವು ಅದಕ್ಕಾಗಿ ಏನ್ ಮಾಡಿದ್ದಾರೆ ಆ ಜರ್ನಲ್ ಅನ್ನ ಅದಕ್ಕೆ ನಾವು ಜರ್ನಲ್ ಅಂತ ಹೇಳಿ ಹೇಳ್ತೇವೆ ನಾವೇನ್ ಜರ್ನಲ್ ಎಂಟ್ರೀಸ್ ಮಾಡ್ತಾ ಇದ್ದೇವಲ್ಲ ದಟ್ ಇಸ್ ವಾಟ್ ಜರ್ನಲ್ ಒಳಗೆ ಮಾಡ್ತಾ ಇದ್ದೇವೆ ಆ ಜರ್ನಲ್ಸ್ ಅನ್ನ ಸ್ಪೆಷಲ್ ಆಗಿ ಸಬ್ ಕೆಟಗರೈಸ್ ಮಾಡಿದ್ದಾರೆ ಆ ಕೆಟಗರೀಸ್ ಯಾವ್ದಪ್ಪ ಅಂತಂದ್ರೆ ದೀಸ್ 5 ಒನ್ ಮೋರ್ ಇದೆ ಅದನ್ನ ಹೇಳ್ತೀನಿ ಯಾವಾಗ ಬರ್ತದಪ್ಪ ಅಂತ ಹೇಳಿ ಸೊ ಈ 5 ಕೆಟಗರೈಸ್ ಆಗಿ ಮಾಡಿದ್ದಾರೆ ಈ 5 ಕೆಟಗರೈಸ್ ಏನ್ ಮಾಡ್ತದಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಈ ಕಂಪನಿ ಒಳಗ ಅಥವಾ ಯಾವುದೋ ಒಂದು ಬಿಸಿನೆಸ್ ಒಳಗ ಆಲ್ಮೋಸ್ಟ್ ಆಲ್ ಟ್ರಾನ್ಸಾಕ್ಷನ್ಸ್ ಹ್ಯಾಪನ್ಸ್ ರಿಲೇಟಿಂಗ್ ಟು ದೀಸ್ ಅಕೌಂಟ್ಸ್ ಇವೇ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಇರ್ತಾವಲ್ಲ ಕ್ಯಾಶ್ ಅಕೌಂಟ್ ಆಗಿರ್ಬೋದು ಪರ್ಚೇಸ್ ರಿಟರ್ನ್ ಸೇಲ್ಸ್ ರಿಟರ್ನ್ ಇದೇ ಮೇನ್ ಟ್ರಾನ್ಸಾಕ್ಷನ್ಸ್ ಆಗಿರ್ತಾವ ಕಂಪನಿ ಒಳಗ ಕ್ಯಾಶ್ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಪರ್ಚೇಸ್ ರಿಟರ್ನ್ ಮಾಡ್ತಾ ಇರ್ತಾರೆ ಸೇಲ್ ಮಾಡ್ತಾ ಇರ್ತಾರೆ ಸೇಲ್ಸ್ ರಿಟರ್ನ್ ಮಾಡ್ತಾ ಇದ್ದಾರೆ ಇದು ಮೇಜರ್ ಏನಾಗ್ತಾ ಇರ್ತಾವಪ್ಪ ಅಂತಂದ್ರೆ ಈ ಟ್ರಾನ್ಸಾಕ್ಷನ್ಸ್ ಈ ಅಕೌಂಟ್ ಗೆ ರಿಲೇಟೆಡ್ ಇರುವಂತಹ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಆಗ್ತಿರ್ತಾವ ಅದಕ್ಕಾಗಿ ಈ ಸ್ಪೆಷಲ್ ಆಗಿ ಏನ್ ಮಾಡಿದ್ದಾರೆ ಸಬ್ ಕೆಟಗರೈಸ್ ಮಾಡಿದ್ದಾರೆ ಇಲ್ಲಿ ಈ ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ಏನ್ ಮಾಡ್ತಾ ಇದ್ದೇವೆ ರೆಕಾರ್ಡ್ ಮಾಡ್ತಾ ಇದ್ದೇವೆ ಈ ಕ್ಯಾಶ್ ಅಕೌಂಟ್ ರಿಲೇಟೆಡ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಯಾವುದೋ ಇರಲಿ ಕ್ಯಾಶ್ ರಿಲೇಟೆಡ್ ಯಾವುದೋ ಟ್ರಾನ್ಸಾಕ್ಷನ್ ಇರಲಿ ನಾವೇನ್ ಮಾಡ್ತೀವಿ ಕ್ಯಾಶ್ ಅಕೌಂಟ್ ಒಳಗೆ ರೆಕಾರ್ಡ್ ಮಾಡ್ತೇವೆ ಓಕೆ ಅದಾದ್ಮೇಲೆ ಎನಿ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಕ್ರೆಡಿಟ್ ಪರ್ಚೇಸಸ್ ಕ್ಯಾಶ್ ಪರ್ಚೇಸಸ್ ಇದ್ರೆ ಕ್ಯಾಶ್ ಅಕೌಂಟ್ ಒಳಗೆ ಬಂದ್ಬಿಡ್ತದೆ ಓಕೆ ಅದೇ ಕ್ರೆಡಿಟ್ ಪರ್ಚೇಸ್ ಆಗ್ತಾ ಇದೆ ಉದ್ರಿನಲ್ಲಿ ಪರ್ಚೇಸಸ್ ಮಾಡ್ಕೊಂತಾ ಇದ್ದೇವೆ ಅಥವಾ ಮಾಡ್ತಾ ಇದೀವಿ ಅಂತಂದ್ರೆ ದಟ್ ವಿಲ್ ಕಮ್ಸ್ ಅಂಡರ್ ಪರ್ಚೇಸ್ ಬುಕ್ ಆ ಪರ್ಚೇಸ್ ಮಾಡಿದ್ದನ್ನು ಮತ್ತೆ ರಿಟರ್ನ್ ಮಾಡ್ತಾ ಇದೀವಿ ಅಂತಂದ್ರೆ ಅಂತವೆಲ್ಲ ಟ್ರಾನ್ಸಾಕ್ಷನ್ಸ್ ನಾವು ಪರ್ಚೇಸ್ ರಿಟರ್ನ್ ಬುಕ್ ಒಳಗೆ ರೆಕಾರ್ಡ್ ಮಾಡ್ತೇವೆ ಅದೇ ತರ if you did sales credit sales if you have done credit sales we should record all transactions relating to credit sales in sales book ಒಳಗೆ ನಾವು ರೆಕಾರ್ಡ್ ಮಾಡಬೇಕಾಗ್ತದೆ ಅದೇ ತರ ಕ್ರೆಡಿಟ್ ಸೇಲ್ ಆಗಿದ್ದನ್ನ ಮತ್ತೆ ಮಾಡ್ತಾ ಇದ್ರೆ ಕೆಲವೊಂದ್ಸಲ ರಿಟರ್ನ್ ಆಗ್ತದೆ ಆ ರಿಟರ್ನ್ ಆಗಿದ್ದನ್ನು ಕೂಡ ನಾವು ಮಾಡಬೇಕಾಗ್ತದೆ ಸೇಲ್ಸ್ ರಿಟರ್ನ್ ಬುಕ್ ಒಳಗೆ ರೆಕಾರ್ಡ್ ಮಾಡಬೇಕಾಗ್ತದೆ ಇವಷ್ಟಲ್ಲ ಇದನ್ನು ಬಿಟ್ಟು ಇನ್ನೂ ಕೆಲವೊಂದಿಷ್ಟು ಟ್ರಾನ್ಸಾಕ್ಷನ್ ಕೂಡ ಆ ಕಂಪನಿ ಒಳಗೆ ಆಗ್ಬೋದು ಮೇಬಿ ಆಗ್ಬೋದು ಅಥವಾ ಹಾಗೆ ಆಗ್ತದೆ ಸೊ ಅವೆಲ್ಲ ಟ್ರಾನ್ಸಾಕ್ಷನ್ಸ್ ನಾವು ಇನ್ನೊಂದು ಅಕೌಂಟ್ ಒಳಗೆ ಇನ್ನೊಂದು ಸ್ಪೆಷಲ್ ಜರ್ನಲ್ ಒಳಗೆ ರೆಕಾರ್ಡ್ ಮಾಡ್ತೀವಿ ದಟ್ ಜರ್ನಲ್ ಈಸ್ ಕಾಲ್ಡ್ ಜರ್ನಲ್ ಪ್ರಾಪರ್ ಅಂತ ಹೇಳಿ ಹೇಳ್ತೇವೆ ಇವೆಲ್ಲ ಜರ್ನಲ್ಸ್
ಒಳಗೆ ಏನಾದರೂ ಎಂಟ್ರೀಸ್ ಬರ್ತಾ ಇಲ್ಲಪ್ಪ, ಅದು ಬೇರೆ ಸಿಮಿಲರ್ ಅದರದ ನೇಚರ್ ಬೇರೆ ಇದೆ ಅಂತಂದ್ರೆ ಆ ಎಂಟ್ರಿಯನ್ನು ನಾವು ಜರ್ನಲ್ ಪ್ರಾಪರ್ ಒಳಗೆ ರೆಕಾರ್ಡ್ ಮಾಡಬೇಕಾಗ್ತದೆ. ಓಕೆ, ಈ ಟ್ರಾನ್ಸಾಕ್ಷನ್ಸ್ ಅನ್ನ ನಾವೇನ್ ಮಾಡ್ತಾ ಇದ್ದೇವೆ, ಜರ್ನಲ್ ಎಂಟ್ರಿ ಒಳಗೆ ಜರ್ನಲೈಸ್ ಮಾಡೋದು ಅದು ಬೇರೆ ಪ್ರೊಸೆಸ್, ರೈಟ್. ಇನ್ನ ಸಬ್ ಕ್ಯಾಟಗರೈಸ್ ಸಬ್ ಜರ್ನಲ್ಸ್ ಒಳಗೆ ರೆಕಾರ್ಡ್ ಮಾಡೋದು ಈ ಮೆಥಡ್ ಇದೆ. ಓಕೆ, ಅದೇನ್ ಮಾಡ್ತಾ ಇದೀವಿ ನಾವು ಜರ್ನಲ್ ಒಳಗೆ ರೆಕಾರ್ಡ್ ಮಾಡ್ತಾ ಇದೀವಿ. ಅದಕ್ಕೆ ನಾವು ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 1 ಅಂತ ಹೇಳಿ ಹೇಳ್ತಾರೆ. ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಮೆಥಡ್ ನಂಬರ್ 1. ಇವಾಗ ಕೂಡ ಅದೇ ಸೇಮ್ ಟ್ರಾನ್ಸಾಕ್ಷನ್ಸ್ ಅನ್ನು ನಾವೇನ್ ಮಾಡ್ತಾ ಇದ್ದೀವಿ, ರೆಕಾರ್ಡ್ ಮಾಡ್ತಾ ಇದ್ದೀವಿ. ಬಟ್ ಮೆಥಡ್ ಈಸ್ ಡಿಫರೆಂಟ್. This method is called method number 2. That is what? Recording of transaction 2. Method number 2. This is your next chapter, your next unit. New chapter is called recording of transaction number 2. ಇದು ಕೂಡ very important chapter ಇದೆ. ಇಲ್ಲಿ ಮಾಡ್ತಾ ಇದ್ದೇವೆ ನಾವು ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀವಿ, ಬಟ್ ಮೆಥಡ್ ಬೇರೆ ಆಗ್ತಾ ಇದೆ. ಯಾವ ಮೆಥಡ್ ರೀ? ನಾವು ಸ್ಪೆಷಲ್ ಲೆಜರ್ಸ್ ಒಳಗೆ ಇವಾಗ ರೆಕಾರ್ಡ್ ಮಾಡುವಂತ ಪ್ರೊಸೆಸ್ ಅನ್ನು ತೆಗಿತಾ ಇದ್ದೇವೆ. ಇಲ್ಲಿ ಲೆಜರ್ಸ್ ಬರ್ಕೋರಿ. ಓಕೆ, ನಾವು ಲೆಕ್ಚರ್ಸ್ ಅನ್ನ 1 by 1 ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ವೆರಿ ಇಂಪಾರ್ಟೆಂಟ್ ಲೆಜರ್ಸ್. ಕೆಲವೊಂದ್ಸಲ ಇಲ್ಲಿ ನಿಮಗೆ ಸಾಕಷ್ಟು ಮಾರ್ಕ್ಸ್ ಆಗಿದ್ರೆ ಈ ಚಾಪ್ಟರ್ಸ್ ಮೇಲೆ ಬರ್ತಾ ಇದೆ. ಕ್ಯಾಶ್ ಅಕೌಂಟ್, ಪರ್ಚೇಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್, ಜರ್ನಲ್ ಪ್ರಾಪರ್ಸ್ ಅಂತ ಹೇಳಿ ಈ 6 ಸಬ್ ಜರ್ನಲ್ಸ್ ನಿಮಗೆ ಪರ್ಫೆಕ್ಟ್ ಆಗಿ ನೆನಪಿರಬೇಕು. ಓಕೆ, ಅದರಲ್ಲಿ 1 by 1 ನಾವು ಇವಾಗ ಡಿಸ್ಕಸ್ ಮಾಡ್ತಾ ಬರೋಣ. ವಾಟ್ ಇಸ್ ಕ್ಯಾಶ್ ಬುಕ್? ಓಕೆ, cash book is a book which records all cash related transactions. Cash book is a sub journal or a specialized journal, a special journal which records all transactions relating to cash in a company within a certain period of time. ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ ಒಳಗ ಒಂದು ಕಂಪನಿ ಒಳಗ ಆದಂತಹ ಎಲ್ಲಾ ಕ್ಯಾಶ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಅನ್ನ ಒಂದು ಸ್ಪೆಷಲ್ ಜರ್ನಲ್ ಒಳಗ ನಾವು ರೆಕಾರ್ಡ್ ಮಾಡ್ತೇವೆ. ಆ ಜರ್ನಲ್ ನಾವು ಕ್ಯಾಶ್ ಅಕೌಂಟ್ ಅಂತ ಹೇಳಿ ಹೇಳ್ತೇವೆ. ಕ್ಯಾಶ್ ಅಕೌಂಟ್ ಅಂತ ಹೇಳಿ ಹೇಳ್ತಾ ಇದ್ದೇವೆ. ಕ್ಯಾಶ್ ಅಕೌಂಟ್ ಈಸ್ ಡಿವೈಡೆಡ್ ಇಂಟು ಸಮ್ ಅಕೌಂಟ್ಸ್. ಕ್ಯಾಶ್ ಅಕೌಂಟ್ ಏನ್ ಮಾಡ್ತಾ ಇದ್ದಾರೆ, ಕ್ಯಾಶ್ ಅಕೌಂಟ್ ಒಳಗ ಸಮ್ ಕ್ಯಾಟಗರೀಸ್ ಬರ್ತಾವ, ಸಮ್ ಕೈಂಡ್ಸ್ ಬರ್ತಾವ, ಸಮ್ ಟೈಪ್ಸ್ ಬರ್ತಾವ. ದ ಟೈಪ್ಸ್ ಆಫ್ ಕ್ಯಾಶ್ ಅಕೌಂಟ್ ಈಸ್ number 1 A, simple cash account, or we can say that single column cash book. Single column cash book. CB is nothing but cash book. Simple or single column cash book. The first type of cash account is single column cash book. Single column cash book is a cash book which records only and only cash related transactions. Only and only cash related transaction. It includes only one column in each side, debit and credit side. ಹಾಗಾದ್ರೆ ಈ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂತಂದ್ರೆ ಇಲ್ಲಿ ಕೆಲವೊಂದು ಕ್ಯಾಟಗರೀಸ್ ಬರ್ತಾವೆ, ಡಬಲ್ ಕಾಲಮ್, 3 ಕಾಲಮ್ ಅಂತ ಹೇಳಿ ಬರ್ತಾ ಇರ್ತದೆ. ಬಟ್ ಸಿಂಗಲ್ ಕಾಲಮ್ ಅಂತಂದ್ರೆ ಓನ್ಲಿ ಕ್ಯಾಶ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡುವಂತ ಅಕೌಂಟ್ ಇದೆ. ಇಲ್ಲಿನೂ ಕೂಡ ಒಂದು ಸ್ಮಾಲ್ ಅಕೌಂಟ್ ಇರ್ತದೆ, 2 ಸೈಡ್ಸ್ ಇರ್ತಾವೆ. ಅದು ಫಾರ್ಮ್ಯಾಟ್ ವಿಲ್ ಬಿ ಲೈಕ್ ದಿಸ್. ಇದು ಫಾರ್ಮ್ಯಾಟ್ ಈ ತರ ಬರ್ತದೆ. ಫಾರ್ಮ್ಯಾಟ್ ವಿಲ್ ಬಿ ಲೈಕ್ date, receipts, LF amount, then date, payments, LF amount. It will be right here. Date, ಟ್ರಾನ್ಸಾಕ್ಷನ್ ಯಾವಾಗ ಆಗ್ತಾ ಇದೆ, ಯಾವ ಡೇಟ್ ಒಳಗೆ ಆಗ್ತಾ ಇದೆ, ಆ ಡೇಟ್ ಅನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. Then receipts means whatever the sources we get cash. Whatever the sources from which we get cash. ಯಾವುದೋ ಸೋರ್ಸ್ ಇಂದ ನಮಗೆ ಕ್ಯಾಶ್ ಬರ್ತಾ ಇದೆಯಪ್ಪ ಅಂತಂದ್ರೆ ಅದಕ್ಕೆ ನಾವು ರಿಸಿಪ್ಟ್ಸ್ ಅಂತ ಹೇಳಿ ಹೇಳ್ತೇವೆ. ರಿಸಿಪ್ಟ್ಸ್. ಸಪೋಸ್ ನೀವೇನೋ ಒಂದು ಸೇಲ್ ಮಾಡ್ತಾ ಇದ್ರಿ, ನಿಮ್ಮ ಮೊಬೈಲ್ ಸೇಲ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತೀವಿ. ಆ ಮೊಬೈಲ್ ಸೇಲ್ ಮಾಡಿದ್ರೆ ನಮ್ಗೆ ಏನಾಗ್ತಾ ಇದೆ, ಕ್ಯಾಶ್ ಆಗ್ತಾ ಇದೆ. ಸೇಲ್ಸ್ ಇಸ್ ದ ಸೋರ್ಸ್ ಆಫ್ ರಿಸಿಪ್ಟ್. ಅದೇನಿದೆ ಕ್ಯಾಶ್ ತಗೊಂಡು ಬರುವಂತಹ ಒಂದು ಸೋರ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೀವೇನಾದ್ರೂ ವಿಡ್ರಾಲ್ ಮಾಡ್ಕೊತಾ ಇದ್ದೀರಿ, ಬ್ಯಾಂಕ್ ಒಳಗೆ ಡಿಪಾಸಿಟ್ ಇಟ್ಟಂತ ಅಮೌಂಟ್ ಅನ್ನ ವಿಡ್ರಾಲ್ ಮಾಡ್ಕೊಂಡ್ರೆ ಅಲ್ಲಿಂದ ಕೂಡ ಒಂದು ಕ್ಯಾಶ್ ಬರ್ತಾ ಇದೆ. ರಿಸೀವ್ ಮಾಡ್ಕೊಂತಾ ಇದೀವಿ ನಾವು, ಏನಾದ್ರೂ ಕ್ಯಾಶ್ ರಿಸೀವ್ ಮಾಡ್ಕೊಂತಾ ಇದೀವಿ ಅಂತಂದ್ರೆ
ರಿಸೀಪ್ಟ್ಸ್ ಅಂತ ಹೇಳಿ ಬರೀತೇವೆ. ದೆನ್ LF ಲೆಜರ್ ಫೋಲಿಯೋ. ಅದೇ ಲೆಜರ್ ಫೋಲಿಯೋ, ಲೆಜರ್ ಒಳಗ ನಾವು ರೆಕಾರ್ಡ್ ಏನು ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡಿರ್ತದಲ್ಲ ಅದ್ರದ್ದು ಒಂದು ನಂಬರ್ ಇರ್ತದೆ, ಆ ನಂಬರ್ ಇಲ್ಲಿ ಬರೀಬೇಕಾಗ್ತದೆ. ಆಕ್ಚುಲಿ ನಿಮ್ದು ಪ್ರಾಕ್ಟಿಕಲಿ ಪ್ರಾಬ್ಲಮ್ ಅದು ಬರ್ತಾ ಇಲ್ಲ, ಅದು ಬಿಟ್ಟು. ದೆನ್ ಅಮೌಂಟ್ ಆರ್ ರುಪೀಸ್, ಅಮೌಂಟ್ ಈ ಟ್ರಾನ್ಸಾಕ್ಷನ್ ರಿಲೇಟೆಡ್ ಇರುವಂತಹ ಅಮೌಂಟ್ ಇಲ್ಲಿ ಬರೀಬೇಕಾಗ್ತದೆ. ಸೊ ದಿಸ್ ಇಸ್ ವಾಟ್ ಡೆಬಿಟ್ ಸೈಡ್, ವಿ ಕ್ಯಾನ್ ಸೇ ದಟ್ ಡೆಬಿಟ್ ಸೈಡ್. ಈ ಪಾರ್ಟ್ ಏನಿದೆ ಅಲ್ಲ ಅದು ಡೆಬಿಟ್ ಸೈಡ್, ಡೆಬಿಟ್ ಸೈಡ್ ಆಫ್ ದ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್. ಅದೇ ತರ ಡೇಟ್, ಪೇಮೆಂಟ್ಸ್, ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಡೇಟ್, ಪೇಮೆಂಟ್, LF, amount. On credit side we have to record all the sources of payments. ಕ್ಯಾಶ್ ನಮ್ಮ ಕಡೆಯಿಂದ ಹೋಗುವಂತಹ ಸಂದರ್ಭದಲ್ಲಿ ಅದಕ್ಕೆ ಯಾವ ಸೋರ್ಸ್ ನಾವು ಯೂಸ್ ಮಾಡ್ತಾ ಇದೀವೋ ಆ ಸೋರ್ಸ್ ಅನ್ನ ಇಲ್ಲಿ ಬರೀಬೇಕಾಗ್ತದೆ. ಸಪೋಸ್ ನೀವು ಏನೋ ಒಂದು ಪರ್ಚೇಸ್ ಮಾಡ್ತಾ ಇದ್ರಿ, ನಿಮ್ಮ ಕಾಲೇಜ್ ಬ್ಯಾಗ್ ಪರ್ಚೇಸ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ಆ ಕಾಲೇಜ್ ಬ್ಯಾಗ್ ಪರ್ಚೇಸ್ ಮಾಡುವಾಗ ನಿಮ್ದು ಏನಾಗ್ತಾ ಇದೆ, ಕ್ಯಾಶ್ ನಿಮ್ ಕಡೆಯಿಂದ ಹೋಗ್ತಾ ಇದೆ, ನೀವು ಪೇಮೆಂಟ್ ಮಾಡ್ತಾ ಇದ್ರಿ. ಯಾವುದೋ ಸೋರ್ಸ್ಗೆ ನೀವು ಪೇಮೆಂಟ್ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಕ್ಯಾಶ್ ಹೋಗ್ತಾ ಇದೆ. ಆ ಕ್ಯಾಶ್ ಹೋದಂತಹ ಸಂದರ್ಭದಲ್ಲಿ ನಾವು ಕ್ರೆಡಿಟ್ ಮಾಡಬೇಕಾಗ್ತದೆ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್. ಆ ಟ್ರಾನ್ಸಾಕ್ಷನ್ ಕ್ರೆಡಿಟ್ ಮಾಡಬೇಕಾಗ್ತದೆ. ಪರ್ಚೇಸಸ್, ಇಲ್ಲಿ ಪರ್ಚೇಸಸ್, ಇಲ್ಲಿ ಸೇಲ್ಸ್. ಸೇಲ್ಸ್ ಅಂದ್ರೆ ಕ್ಯಾಶ್ ಬರ್ತಾ ಇದೆ, ಎಲ್ಲಾ ರಿಸಿಪ್ಟ್ಸ್ ಅನ್ನ ನಾವು ಡೆಬಿಟ್ ಸೈಡ್ ಬರೀತೇವೆ, ಎಲ್ಲಾ ಪೇಮೆಂಟ್ಸ್ ಅನ್ನ ಕ್ರೆಡಿಟ್ ಸೈಡ್ ಬರೀತೇವೆ. ಓಕೆ, ರೈಟ್. ದೆನ್ ದಿಸ್ ಇಸ್ ವಾಟ್ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್. ಇಲ್ಲಿ the amount column is single ಒಂದೇ ಒಂದು ಕಾಲಮ್ ಅಮೌಂಟ್ ಗಾಗಿ ಏನು ಮಾಡ್ತಾ ಇದ್ದೇವೆ ನಾವು ಸಿಂಗಲ್ ಕಾಲಮ್ ಅನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಇಟ್ ಈಸ್ ಕಾಲ್ಡ್ ಸಿಂಗಲ್ ಕಾಲಮ್. ಓಕೆ, ನೆಕ್ಸ್ಟ್ ಒನ್ ನಂಬರ್ 2, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆರ್ 2 ಕಾಲಮ್ ಕ್ಯಾಶ್ ಬುಕ್. 2 column cash book. Double column cash book or 2 column cash book is a cash book which records all the transactions relating to cash and bank. Which records all transactions relating to bank and cash. ಇಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತಂದ್ರೆ ನೇಮ್ ಇಟ್ ಸೆಲ್ಫ್ ಸೇಸ್ ದಟ್, ಅದರ ಹೆಸರು ತಿಳಿಸ್ತಾ ಇದೆ ನಮಗೆ 2 ಕಾಲಮ್ಸ್ ಬರುತ್ತೆ ಅಂತ ಹೇಳಿ. 2 columns is for one is for cash, one more is for bank related transaction. ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತಂದ್ರೆ ಇದು ಕೂಡ ಒಂದು ಕ್ಯಾಶ್ ಬುಕ್. ಇಲ್ಲಿ ನಾವು ಬ್ಯಾಂಕ್ ಮತ್ತೆ ಕ್ಯಾಶ್ ರಿಲೇಟೆಡ್ ಇರುವಂತಹ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಅನ್ನು ರೆಕಾರ್ಡ್ ಮಾಡ್ತೇವೆ. ಓಕೆ, ಯಾವುದೋ ಒಂದು ಅಕೌಂಟ್ ಇದೆ, ಯಾವುದೋ ಒಂದು ಕ್ಯಾಶ್ ಬುಕ್ ಇದೆ, ಆ ಬುಕ್ ಒಳಗೆ ಕ್ಯಾಶ್ ಮತ್ತೆ ಅಕೌಂಟ್ ಬ್ಯಾಂಕಿಗೆ ರಿಲೇಟೆಡ್ ಇರುವಂತಹ ಟ್ರಾನ್ಸಾಕ್ಷನ್ಸ್ ಅನ್ನು ರೆಕಾರ್ಡ್ ಮಾಡಿದ್ರೆ ಅಂತ ಬುಕ್ ನಾವು ಡಬಲ್ ಕಾಲಮ್ ಆರ್ 2 ಕಾಲಮ್ ಕ್ಯಾಶ್ ಬುಕ್ ಅಂತ ಹೇಳಿ ಹೇಳ್ತೇವೆ. ಇದರ ಫಾರ್ಮ್ಯಾಟ್ ಯಾವ ತರ ಬರ್ತದೆ ನೋಡ್ರಿ. ಕೆಲವೊಂದ್ಸಲ ಏನಾಗ್ತದೆ, ನೀವು ಕ್ಯಾಶ್ ಡೆಪಾಸಿಟ್ ಮಾಡ್ತಾ ಇದ್ರಿ ಬ್ಯಾಂಕ್ ಒಳಗೆ ಅಂತಂದ್ರೆ ನೀವು ಕ್ಯಾಶ್ ಏನಾಗ್ತಾ ಇದೆ ಹೋಗ್ತಾ ಇದೆ, ಅದನ್ನ ಕ್ಯಾಶ್ ಹೋಗಿದ್ದನ್ನು ಕೂಡ ಒಂದ್ ಸೈಡ್ ತೋರಿಸ್ತಾ ಇದ್ದಾರೆ. ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಒಳಗೆ ಏನಾಗ್ತದೆ, ಓನ್ಲಿ ಕ್ಯಾಶ್ ಹೋಗಿದ್ದು ತೋರಿಸ್ತದೆ, ಎಲ್ಲಿ ಹೋಗಿದೆ ಅಂತ ಹೇಳಿ ತೋರಿಸಲಿಲ್ಲ. ಸೊ ಆ ಎಂಟ್ರಿನೂ ಕೂಡ ಇಲ್ಲಿ ಬರ್ತದೆ. ನಾವು ಎಲ್ಲಿ ಡಿಪಾಸಿಟ್ ಮಾಡ್ತಾ ಇದ್ದೇವೆ, ನವಡೇಸ್ ಏನಾಗ್ತಾ ಇದೆ, ಬ್ಯಾಂಕ್ ಪ್ಲೇಯಿಂಗ್ ಮೇಜರ್ ರೋಲ್ ಇನ್ ಬಿಸಿನೆಸ್ ಒಳಗೆ ಸಾಕಷ್ಟು ಇಂಪಾರ್ಟೆಂಟ್ ಇದೆ ಬ್ಯಾಂಕಿಂಗ್ ಸಿಸ್ಟಮ್ ಇಂದ. ವಿದೌಟ್ ಬ್ಯಾಂಕ್ ವಿ ಕ್ಯಾನಾಟ್ ರನ್ ಬಿಸಿನೆಸ್. ಬ್ಯಾಂಕಿಂಗ್ ಸಿಸ್ಟಮ್ ಇಲ್ಲಪ್ಪ ಅಂತಂದ್ರೆ ನಮ್ಮ ಬಿಸಿನೆಸ್ ವೆರಿ ಸ್ಲೋ ನಡೀತದೆ. ನೀವು ಏನು ಇವಾಗ ಏನ್ ನೋಡ್ತಾ ಇದ್ದೀರಿ, ಫೋನ್ ಪೇ ನಡೀತಾ ಇದೆ, ಜಿಪೇ ನಡೀತಾ ಇದೆ, ಮೀನ್ಸ್ ಆನ್ಲೈನ್ ಪೇಮೆಂಟ್ಸ್ ಹೆಚ್ಚಿಗೆ ಆಗುತ್ತೆ, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಕಡಿಮೆ ಆಗ್ತಾ ಇದಾವೆ. ಸೊ ಆ ಪರ್ಪಸ್ ಇಟ್ಕೊಂಡು ಏನ್ ಮಾಡಿದಾರೆ, ಇವಾಗ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಕಡಿಮೆ ಆಗಿದ್ರಿಂದ ಕ್ಯಾಶ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಮಾತ್ರ ನಾವು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಒಳಗೆ, ಬ್ಯಾಂಕ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡಿದ್ವಿ ಇನ್ನೊಂದು ಅಕೌಂಟ್ ಅನ್ನ ಇನ್ನೊಂದು ಬುಕ್ ಅನ್ನ ಕೊಡ್ತಾ ಇದ್ದಾರೆ. ದಟ್ ಇಸ್ ವಾಟ್ 2 ಕಾಲಮ್ ಕ್ಯಾಶ್ ಬುಕ್. ಇದೇನು ಕೂಡ ಸೇಮ್ ಫಾರ್ಮ್ಯಾಟ್, ಡೆಬಿಟ್, ರಿಸೀವ್ಟ್ಸ್, LF, ಕ್ಯಾಶ್ ಅಂಡ್ ಬ್ಯಾಂಕ್. ಡೆಬಿಟ್ ಸೈಡ್ ಏನು ಬರುತ್ತೆ ನೋಡಿ, ಒನ್ ಈಸ್ ಡೇಟ್, ರಿಸೀವ್ಟ್ಸ್, LF, ಕ್ಯಾಶ್ ಅಂಡ್ ಬ್ಯಾಂಕ್. One column is for cash related transaction, one more column is for bank related transaction. Now single column ಒಳಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾತ್ರ ರೆಕಾರ್ಡ್ ಮಾಡ್ತೇವೆ, ಬಟ್ ಬ್ಯಾಂಕ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಮಿಸ್ ಆಗ್ತಾವೆ. ಸೊ ಅದರ ಆ ಡಿಸ್ಅಡ್ವಾಂಟೇಜ್ ನಾವು ಫುಲ್ಫಿಲ್ ಮಾಡಿ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಇನ್ನೊಂದು ಅಕೌಂಟ್ ಅನ್ನು ಇನ್ನೊಂದು ಕ್ಯಾಶ್ ಬುಕ್ ಅನ್ನು ನಾವು ಪ್ರಿಪೇರ್ ಮಾಡ್ತಾ ಇದ್ದೇವೆ. ದಟ್ ಇಸ್ ವಾಟ್ ಡಬಲ್ ಕಾಲಮ್ ಕ್ಯಾಶ್ ಬುಕ್. ಇಲ್ಲಿ ಬ್ಯಾಂಕ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಕ್ಯಾಶ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ನೀವು ಯಾವ್ದಾದ್ರು ಟ್ರಾನ್ಸಾಕ್ಷನ್ ಮಾಡಿ
ದಿಸ್ ಇಸ್ ನಾಟ್ ಡೆಬಿಟ್ ಸೈಡ್. ಅದೇ ತರ ಕ್ರೆಡಿಟ್ ಸೈಡ್ ಕೂಡ ಅಷ್ಟೇ ಬರ್ತದೆ, ಡೇಟ್. ಬಟ್ ಇಲ್ಲಿ ನಾವು ಕ್ರೆಡಿಟ್ ಸೈಡ್ ಏನು ಮಾಡ್ತೇವೆ, ಪೇಮೆಂಟ್ಸ್ ಬರ್ತೇವೆ, ರೈಟ್? ಪೇಮೆಂಟ್ಸ್, LF, ಕ್ಯಾಶ್, ಬ್ಯಾಂಕ್. ಓಕೆ, ಕ್ಯಾಶ್, ಬ್ಯಾಂಕ್. ದಿಸ್ ಇಸ್ ನಾಟ್ ಕ್ರೆಡಿಟ್ ಸೈಡ್. ಈ ತರ ಮಾಡಿ ನಾವು ಏನು ಮಾಡ್ತೀವಿ, ಇಲ್ಲಿ ಕ್ರೆಡಿಟ್ ಸೈಡ್ ಕೂಡ ಪೇಮೆಂಟ್ ಸೈಡ್ ಎಲ್ಲ ಪೇಮೆಂಟ್ಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡ್ತೀವಿ. ಓಕೆ, ದಿಸ್ ಇಸ್ ನಾಟ್ ಡಬಲ್ ಕಾಲಮ್ ಕ್ಯಾಶ್ ಬುಕ್. ರೈಟ್? ಒನ್ ಮೋರ್ ಕ್ಯಾಶ್ ಬುಕ್ ಇಸ್ ದೇರ್. One more type of cash book is there, that is called petty cash book. Petty cash book. Petty cash book. Petty cash book is a small cash book which records all cash related transactions which are small in nature. ಇದು chronological order ಒಳಗ, chronological, very important word, chronological order ಒಳಗ ಏನು ಮಾಡ್ತಾರೆ ನೋಡ್ರಿ, petty cash book is a cash book which records all cash related small transactions in chronological order. Cash related small transactions ಅಂದ್ರೆ petty ಅಂತಂದ್ರೆ petty itself means small, micro, small ಅಂತ ಹೇಳ್ತೇವೆ. ಕೆಲವೊಂದ್ಸಲ ಏನಾಗ್ತದೆ ಬಿಸಿನೆಸ್ ಒಳಗ ಡೈಲಿ ರೆಗ್ಯುಲರ್ಲಿ ಏನು ನಡೀತದೆ ಅಂತಂದ್ರೆ ಸ್ಮಾಲ್ ಖರ್ಚುಗಳು ಆಗ್ತವೆ, ಕಡಿಮೆ ಇರುವಂತಹ ಖರ್ಚುಗಳು ಆಗ್ತವೆ. ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಏನೋ ಸ್ಟೇಷನರಿ ತಗೊಂಡು ಬರೋದಿರಲಿ, ಜೆರಾಕ್ಸ್ ಮಾಡ್ಕೊಂಡು ಬರೋದಿರಲಿ, ಅಥವಾ ಪೋಸ್ಟ್ ಮಾಡೋದಿರಲಿ, ಈ ತರ ಸ್ಮಾಲ್ ಟ್ರಾನ್ಸಾಕ್ಷನ್ಸ್ ಇರ್ತಾವ. ಪೆನ್ ಪರ್ಚೇಸ್ ಮಾಡೋದಿರಲಿ, ಚಾಪೀಸ್ ಪರ್ಚೇಸ್ ಮಾಡೋದಿರಲಿ, ವಾಟರ್ ಬಿಲ್ ತುಂಬೋದಾಗಿರಲಿ, ಈ ತರ ಏನಾಗ್ತಾ ಇರ್ತಾವ ಸ್ಮಾಲ್ ಟ್ರಾನ್ಸಾಕ್ಷನ್ ರೆಗ್ಯುಲರ್ ಬೇಸಿಸ್ ಮೇಲೆ ನಡೀತಾ ಇರ್ತಾವ. ಈ ಎಲ್ಲ ಟ್ರಾನ್ಸಾಕ್ಷನ್ಸ್ ನಾವು ಯಾವುದೋ ಒಂದು ಕ್ಯಾಶ್ ಬುಕ್ ಒಳಗ ಅದನ್ನ ಪ್ರಿಪೇರ್ ಮಾಡಲಿಕ್ಕೆ, ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಯಾಕಂದ್ರೆ ಡೈಲಿ ಒಂದು 100 ಟ್ರಾನ್ಸಾಕ್ಷನ್ ಈ ತರ ನಡೀತಪ್ಪ ಅಂತಂದ್ರೆ ಇಲ್ಲಿ ಇದಕ್ಕೆಲ್ಲ ಟೈಮ್ ಕನ್ಸ್ಯೂಮ್ ಆಗ್ತದೆ. ಸೊ ಅದಕ್ಕಾಗಿ ಏನ್ ಮಾಡ್ತಾರೆ, ಸ್ಮಾಲ್ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡಲಿಕ್ಕೆ, ಸ್ಮಾಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಒಂದು ಕ್ಯಾಶ್ ಬುಕ್ ಅನ್ನ ಪ್ರಿಪೇರ್ ಮಾಡ್ತಾರೆ. ದಟ್ ಈಸ್ ವಾಟ್ ಪೆಟ್ಟಿ ಕ್ಯಾಶ್ ಬುಕ್. ಅದೇನ್ ಮಾಡ್ತದೆ, ಕ್ರೋನಾಲಜಿಕಲ್ ಆರ್ಡರ್ ಒಳಗ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡ್ತದೆ. ಕ್ರೋನಾಲಜಿಕಲ್ ಆರ್ಡರ್ ಅಂತಂದ್ರೆ ಟೈಮ್ ಟು ಟೈಮ್. ಸಪೋಸ್ ಇವತ್ತು ಡೇಟ್ ಎಷ್ಟಿದೆ, 1 ಇದೆ ಅಂತ ಹೇಳಿ ಇಟ್ಕೊಳ್ಳಿ. 1st ಡಿಸೆಂಬರ್, 2nd ಡಿಸೆಂಬರ್, 3rd ಡಿಸೆಂಬರ್ ಆಗ್ತಾ ಇದೆ ಟ್ರಾನ್ಸಾಕ್ಷನ್ಸ್. ಈ ತರ ಇವಾಗ ನೋಡ್ರಿ, 1st ಡಿಸೆಂಬರ್ ಆಗಿದ್ದಂತ ಟ್ರಾನ್ಸಾಕ್ಷನ್ಸ್ ಅನ್ನ ಫಸ್ಟ್ ರೆಕಾರ್ಡ್ ಮಾಡೋದು, 2nd ಡಿಸೆಂಬರ್ ಆಗಿದ್ದಂತ ಟ್ರಾನ್ಸಾಕ್ಷನ್ಸ್ ಅನ್ನ 2nd ಮಾಡೋದು, 3rd ಡಿಸೆಂಬರ್ ಆಗಿದ್ದಂತ ಟ್ರಾನ್ಸಾಕ್ಷನ್ಸ್ ಅನ್ನ 3rd ಆಗಿ ರೆಕಾರ್ಡ್ ಮಾಡೋದು. ಅಂದ್ರೆ ಟೈಮ್ ಯಾವ ತರ ಬರ್ತದಲ್ಲ ಅದೇ ತರ ರೆಕಾರ್ಡ್ ಮಾಡ್ತಾ ಹೋಗೋದು. ಇನ್ನೂ ಒಂದು ಮಾಡಂಗಿಲ್ಲ, ನಿನ್ನೆ ಇವತ್ತು ನಿನ್ನೆ ಈ ತರ ಮಾಡಂಗಿಲ್ಲ, ಇವತ್ತಿಂದ ನಾಡಿದ್ದು ಈ ತರ ಮಾಡ್ಕೊಂತ ಕ್ರೋನಾಲಜಿಕಲ್ ಆರ್ಡರ್ ಒಳಗೆ ಮಾಡ್ತಾರೆ, ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡ್ತಾರೆ. ಇದರಲ್ಲೂ ಕೂಡ ಒಂದು ಬ್ಯೂಟಿಫುಲ್ ಫಾರ್ಮ್ಯಾಟ್ ಇದೆ. ಇದರಲ್ಲೂ ಕೂಡ ನಿಮಗೆ 6 ಮಾರ್ಕ್ಸ್ ಪ್ರಾಬ್ಲಮ್ ಬರ್ತದೆ. ಪ್ರಾಬ್ಲಮ್ ಅಂತಂದ್ರೆ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡೋದು. ಇದಕ್ಕೆ ಫಾರ್ಮ್ಯಾಟ್ ಬರ್ತದೆ ಅಂದ್ರೆ ಫಾರ್ಮ್ಯಾಟ್ ಆಕ್ಚುಲಿ ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಮಾಡುವಾಗ ನಾನು ಹೇಳ್ತಾ ಹೋಗ್ತೇನೆ. ಓಕೆ, ದೀಸ್ ಆರ್ ದ ಕೈಂಡ್ಸ್ ಆಫ್ ಕ್ಯಾಶ್ ಅಕೌಂಟ್. 3 ಕಾಲಮ್ ಕ್ಯಾಶ್ ಬುಕ್ ಅಂತ ಹೇಳಿ ಕೂಡ ಬರ್ತದೆ, ಬಟ್ ಸಿಲೆಬಸ್ ಇಲ್ಲ. 3 ಕಾಲಮ್ ಕ್ಯಾಶ್ ಬುಕ್ ವಿಲ್ ಸಿ ಇನ್ ನೆಕ್ಸ್ಟ್ ಕ್ಲಾಸ್. ಮತ್ತೆ ನೆಕ್ಸ್ಟ್ ನೀವು ಬರ್ತದೆ ಬಿಕಾಮ್ ಒಳಗಾಗಲಿ, ಬಿಕಾಮ್ ಒಳಗೆ ಬರ್ತದೆ, ಅಲ್ಲಿ ಕಲಿತೀವಿ. ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಆದ್ಮೇಲೆ ನೆಕ್ಸ್ಟ್ ನೋಡ್ತಾ ಇದ್ದೀವಿ ನಾವು ಪರ್ಚೇಸ್ ಬುಕ್. Purchase book. Purchase book is a book which is a special journal which records all credit transactions relating to purchase. Purchase ಗೆ ರಿಲೇಟೆಡ್ ಇರುವಂತಹ ಎಲ್ಲಾ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾತ್ರ ಪರ್ಚೇಸ್ ಬುಕ್ ರೆಕಾರ್ಡ್ ಮಾಡ್ತದೆ. ಸಪೋಸ್ ನೀವು ಕ್ಯಾಶ್ ಕೊಟ್ಟು ಏನೋ ಒಂದು ಪರ್ಚೇಸ್ ಮಾಡ್ತಾ ಇದ್ರಿ, ಆ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರು ಕೂಡ ಅದು ಇಲ್ಲಿ ರೆಕಾರ್ಡ್ ಮಾಡಿದೀವಿ ನಾವು. ಯಾಕಪ್ಪ ಅಂತಂದ್ರೆ ಅಲ್ಲಿ ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ರಿ, ಕ್ಯಾಶ್ ರಿಲೇಟೆಡ್ ಎವ್ರಿ ಟ್ರಾನ್ಸಾಕ್ಷನ್ಸ್ ರೆಕಾರ್ಡೆಡ್ ಇನ್ ಕ್ಯಾಶ್ ಅಕೌಂಟ್ ಓನ್ಲಿ. ಪರ್ಚೇಸ್ ಅಕೌಂಟ್ ಬುಕ್ ಒಳಗೆ ಏನ್ ಮಾಡ್ತಿದ್ವಿ ನಾವು, ಓನ್ಲಿ ಯು ಹ್ಯಾವ್ ಟು ಪರ್ಚೇಸ್ ಆನ್ ಕ್ರೆಡಿಟ್. ನೀವು ಯಾವಾಗ ಕ್ರೆಡಿಟ್ ಬೇಸ್ ಮೇಲೆ ಪರ್ಚೇಸ್ ಮಾಡ್ತಿರೋ ಆ ಟ್ರಾನ್ಸಾಕ್ಷನ್ಸ್ ಮಾತ್ರ ನಾವು ಪರ್ಚೇಸ್ ಬುಕ್ ಒಳಗೆ ರೆಕಾರ್ಡ್ ಮಾಡಬಹುದು. ಅದರ್ವೈಸ್ ವಿ ಕ್ಯಾನಾಟ್ ರೆಕಾರ್ಡ್ ಎನಿ ಟ್ರಾನ್ಸಾಕ್ಷನ್ಸ್ ಇನ್ ಪರ್ಚೇಸ್ ಬುಕ್. ಓಕೆ, ಉದ್ರಿ ಏನಾದ್ರು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ಟ್ರಾನ್ಸಾಕ್ಷನ್ ಮಾತ್ರ ನಾವು ಪರ್ಚೇಸ್ ಬುಕ್ ಒಳಗೆ ರೆಕಾರ್ಡ್ ಮಾಡ್ತೇವೆ. ಇದರದ್ದು ಕೂಡ ಒಂದು ಫಾರ್ಮ್ಯಾಟ್ ಇದೆ, ಇದನ್ನು ಕೂಡ ಅಕೌಂಟ್ ಮಾಡಬೇಕಾಗ್ತದೆ. ನಾವು ಇಲ್ಲ ಬರ್ಕೊಂಡ್ಬಿಟ್ರಿ.
ಪರ್ಚೇಸ್ ಬುಕ್. ಡೇಟ್ ಪರ್ಟಿಕ್ಯುಲರ್ಸ್ LF ಡೇಟ್ ಪರ್ಟಿಕ್ಯುಲರ್ಸ್ LF ಈ ತರ ಇದರಲ್ಲಿ ಕೂಡ ಫಾರ್ಮ್ಯಾಟ್ ಇರ್ತದೆ. ಡೇಟ್ ಪರ್ಟಿಕ್ಯುಲರ್ಸ್ LF date particulars LF amount date particulars LF amount ಈ ತರ ಇದರದ್ದು ಕೂಡ ಟ್ರಾನ್ಸಾಕ್ಷನ್ ಇರ್ತದೆ. ಇಲ್ಲಿ ಡೆಬಿಟ್ ಸೈಡ್ ಅಂಡ್ ಕ್ರೆಡಿಟ್ ಸೈಡ್ ಅಂತ ಇರ್ತದೆ. ಡೆಬಿಟ್ ಸೈಡ್ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಐಟಮ್ ಬರ್ತಾವ, ಅದೇ ತರ ಕ್ರೆಡಿಟ್ ಸೈಡ್ ಕೂಡ ಕೆಲವೊಂದಿಷ್ಟು ಐಟಮ್ಸ್ ಬರ್ತಾವ. ಅದ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳ್ತಾ ಹೋಗ್ತೀನಿ. ಜಸ್ಟ್ ಯು ಹ್ಯಾವ್ ಫಾರ್ಮ್ಯಾಟ್ ಫಾರ್ಮ್ಯಾಟ್ಸ್ ಇವೆಲ್ಲ ಬರ್ಕೊಂಡು ಇಟ್ಕೋಬೇಕು. ಕೆಲವೊಂದ್ಸಲ 2 ಮಾರ್ಕ್ಸ್ ಫಾರ್ಮ್ಯಾಟ್ ಕೇಳ್ತಾರೆ, ಕೆಲವೊಂದ್ಸಲ ಫಾರ್ಮ್ಯಾಟ್ ಒಳಗೆ ಯಾವ ಐಟಮ್ಸ್ ಬರ್ತಾವ, ಫಾರ್ಮ್ಯಾಟ್ ಯಾವ ತರ ಇರ್ತದೆ ಅಂತ ಕೇಳ್ತಾರೆ. ಸೊ ಯು ಹ್ಯಾವ್ ಟು ಹ್ಯಾವ್ ದೀಸ್ ಫಾರ್ಮ್ಯಾಟ್ಸ್. Number 3, purchase return book. Purchase return book is a book which records all the transactions relating to credit purchase returns. ಅಂದ್ರೆ ಪರ್ಚೇಸ್ ಮಾಡಿದಂತಹ ಪರ್ಚೇಸ್ ಮಾಡಿದ್ರೆ ಅದನ್ನ ಏನ್ ಮಾಡ್ತಾ ಇದ್ದೀವಿ ನಾವು ರಿಟರ್ನ್ ಮಾಡ್ತಾ ಇದ್ದೀವಿ ಡ್ಯೂ ಟು ಡ್ಯಾಮೇಜ್. ಕೆಲವೊಂದ್ಸಲ ನಾವು ಪರ್ಚೇಸ್ ಮಾಡಿದಂತಹ ಗೂಡ್ಸ್ ನಮ್ಗೆ ಸಫಿಸಿಯೆಂಟ್ ಅಥವಾ ಕಂಫರ್ಟೇಬಲ್ ಆಗಿರಲಿಲ್ಲ, ಅದರೊಳಗೆ ನಾವು ಡ್ಯಾಮೇಜ್ ಇರ್ತದೆ, ಅಥವಾ ಮಿಸ್ ಮ್ಯಾಚ್ ಆಗಿ ಬೇರೆ ಪ್ರಾಡಕ್ಟ್ ಬಂದಿರ್ತದೆ, ಅಥವಾ ಸೈಜ್ ಒಳಗೆ ಮಿಸ್ ಮ್ಯಾಚ್ ಆಗಿ ಬೇರೆ ಸೈಜ್ ಬಂದಿರ್ತದೆ, ಅಥವಾ ನೀವು ಹೇಳಿದಂತ ಅಮೌಂಟ್ ನೀವು ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ. ಸಪೋಸ್ ಒಂದು 50 ರೂಪೀಸ್ ಒಂದು ಇಯರ್ಫೋನ್ ಇದೆ, ಆ 50 ರೂಪೀಸ್ ಅಲ್ಲಿ ಆನ್ಲೈನ್ ಆರ್ಡರ್ ಮಾಡಿದ್ರಿ, ಬಟ್ ಅವರು 200 ರೂಪೀಸ್ ಕ್ಯಾಶ್ ಡೆಲಿವರಿ ಕೇಳ್ತಾ ಇದ್ದಾರಪ್ಪ ಅಂತಂದ್ರೆ ಅದನ್ನ ನೀವು ಮೇಬಿ ಏನ್ ಮಾಡ್ತೀರಿ ರಿಟರ್ನ್ ಮಾಡ್ತೀರಿ. ಅದೇ ತರ ಆ ಇಯರ್ಫೋನ್ ಏನಾದ್ರು ಕಟ್ ಆಗಿದ್ರೆ ಅದನ್ನು ಕೂಡ ನೀವು ಏನ್ ಮಾಡ್ತೀರಿ ರಿಟರ್ನ್ ಮಾಡ್ತೀರಿ. ಅಥವಾ ಆ ಇಯರ್ಫೋನ್ ನೀವು ಒಂದು ಕಂಪನಿಯಿಂದ ಆರ್ಡರ್ ಮಾಡಿದ್ರಿ, ಬಂದಿದ್ದು ಒಂದು ಬೇರೆ ಕಂಪನಿ ಇದೆ, ಅವಾಗ ಕೂಡ ನೀವು ರಿಟರ್ನ್ ಮಾಡ್ತೀರಿ. ಈ ತರ ಕೇಸಸ್ ಒಳಗ ಟೋಟಲಿ ಡ್ಯೂ ಟು ಡ್ಯಾಮೇಜಸ್, ಡ್ಯೂ ಟು mismatch in companies, so due to mismatch in brand. So ಈ ತರ ಇದ್ದಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ನಾವು ಪರ್ಚೇಸ್ ಮಾಡ್ಕೊಂಡಿದ್ದನ್ನ ಮತ್ತೆ ರಿಟರ್ನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ನಾವು ಪರ್ಚೇಸ್ ರಿಟರ್ನ್ ಅಂತ ಹೇಳ್ತೇವೆ. ಆ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಅನ್ನು ನಾವು ಏನ್ ಮಾಡ್ತಾ ಇದ್ದೀವಿ ಪರ್ಚೇಸ್ ರಿಟರ್ನ್ ಬುಕ್ ಒಳಗೆ ರೆಕಾರ್ಡ್ ಮಾಡಬೇಕಾಗ್ತದೆ. ದೆನ್ ನಂಬರ್ 4, ಪರ್ಚೇಸ್ ರಿಟರ್ನ್ ಇದು ಕೂಡ ಸೇಮ್ ಫಾರ್ಮ್ಯಾಟ್ ಬರ್ತದೆ. ಪರ್ಟಿಕ್ಯುಲರ್ಸ್ ಅಮೌಂಟ್ LF ಅಮೌಂಟ್ ಡೇಟ್ ಪರ್ಟಿಕ್ಯುಲರ್ಸ್ LF ಅಮೌಂಟ್ ಡೇಟ್ ಪರ್ಟಿಕ್ಯುಲರ್ಸ್ LF ಅಮೌಂಟ್ ಕ್ರೆಡಿಟ್ ಡೆಬಿಟ್ ಅಂತ ಹೇಳಿ. ನೆಕ್ಸ್ಟ್ ಸೇಲ್ಸ್ ಬುಕ್. Sales book is a book which records all transactions relating to credit sales only. Sales book is a special journal book which records all credit sales transactions. ಎಲ್ಲ ಕ್ರೆಡಿಟ್ ಸೇಲ್ಸ್ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡುವಂತಹ ಬುಕ್ಕಿಗೆ ನಾವು ಸೇಲ್ಸ್ ಬುಕ್ ಅಂತ ಹೇಳಿ ಹೇಳ್ತೇವೆ. ಈ ಸೇಲ್ಸ್ ಬುಕ್ ಕೂಡ ಅದೇ ತರ ಸೇಮ್ ಫಾರ್ಮ್ಯಾಟ್ ಡೇಟ್ ಪರ್ಟಿಕ್ಯುಲರ್ಸ್ LF ಅಮೌಂಟ್ ಡೇಟ್ ಪರ್ಟಿಕ್ಯುಲರ್ಸ್ LF ಅಮೌಂಟ್. ಬಟ್ ಇಲ್ಲಿ ಬರುವಂತಹ ಡೆಬಿಟ್ ಸೈಡ್ ಬರುವಂತಹ ಐಟಮ್ಸ್ ಬೇರೆ ಆಗಿರ್ತಾವ, ಕ್ರೆಡಿಟ್ ಸೈಡ್ ಬರುವಂತಹ ಐಟಮ್ಸ್ ಬೇರೆ ಆಗಿರ್ತಾವ. ದೆನ್ ಅಂಡ್ ಲಾಸ್ಟ್ ಒನ್ ಸೇಲ್ಸ್ ರಿಟರ್ನ್ ಬುಕ್. Sales return book is a book which records all sales return related transactions. Sales return ಆದಂತಹ ಎಲ್ಲಾ ಟ್ರಾನ್ಸಾಕ್ಷನ್ಸ್ ನಾವು ಒಂದು ಬುಕ್ ಒಳಗೆ ರೆಕಾರ್ಡ್ ಮಾಡ್ತೇವೆ. ಆ ಬುಕ್ಕಿಗೆ ಸೇಲ್ಸ್ ರಿಟರ್ನ್ ಬುಕ್ ಅಂತ ಹೇಳಿ ಹೇಳ್ತೇವೆ. And finally, last but not least, journal proper. Journal proper is also a special journal which records all transactions except cash purchases, purchase return, sales return. ಇಲ್ಲಿ ನೋಡ್ರಿ ಜರ್ನಲ್ ಪ್ರಾಪರ್ ಒಳಗೆ ಏನ್ ಮಾಡ್ತಿದ್ವಿ ನಾವು ಎಲ್ಲಾ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡ್ತಾ ಇದ್ವಿ. ಯಾವುದನ್ನ ಬಿಟ್ಟು ಪರ್ಚೇಸ್ ಕ್ಯಾಶ್, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್ ಈ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಅನ್ನು ಬಿಟ್ಟು ಉಳಿದಂತಹ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡುವ